ಈ ವಿಡಿಯೋ ಎಲ್ರಿಗೂ ಅಲ್ಲ, ಕೆಲವ್ರಿಗೆ ಮಾತ್ರ. ಎಲ್ರ ಮನೇಲೂ ಹಿಂಗ ಅಥವಾ ನಮ್ಮ ಮನೇಲಿ ಮಾತ್ರ ಹಿಂಗ ನನ್ಗಂತೂ ಗೊತ್ತಿಲ್ಲ. ಬಟ್ ಐ ಹೋಪ್ ಎಲ್ರಿಗೂ ಇದು ಕನೆಕ್ಟ್ ಆಗತ್ತೆ. ನಮ್ಮ ಜೀವನದಲ್ಲಿ ದೊಡ್ಡ ದುಶ್ಮನ್ಗಳಂದ್ರೆ ಸಂಬಂಧಿಕರು. ಹೆಂಗೆ ಒಂದ್ರಿಂದ ಒಂದು ಕನೆಕ್ಟ್ ಆಗಿ ಎಲ್ಲಾನು ಹೆಂಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ, ಮನೆಗ್ ಸಂಬಂಧಿಕರು ಬರ್ತಾರೆ ಅಂತಾನೆ 2 ದಿನದಿಂದಾನೇ ಮನೇಲಿ ನಿಮ್ನ ರೆಡಿ ಮಾಡ್ತಾರೆ. ಇಂಥ ದಿನ ಹಿಂಗ್ ಬರ್ತಾ ಇದಾರೆ, ಸೊ ನಿನ್ ಕೆಲ್ಸ ಏನಿದೆ ನೋಡ್ಕೊ ಅಂತ. ಫಸ್ಟ್ ನೆಕ್ಸ್ಟ್ ಏನಾಗುತ್ತೆ, ಅವತ್ತಿನ ದಿನ ನಮ್ ಮನೇನ ನಾವು ನಮ್ ಮನೇನೆ ಅನ್ಕೊಂಬಾರ್ದು. ಲಾಜಿಕ್ ಅರ್ಥ ಆಗ್ತಾ ಇಲ್ಲ ನನ್ಗೆ. ಇದು ಯಾವಾಗ್ಲೂ ನಮ್ ಮನೆ ಅನ್ಸೋದು ಇದೇನ ನಮ್ ಮನೆ ಅಂತ ಅನ್ಸ್ಬಿಡುತ್ತೆ. ಹೆಂಗೆಲ್ಲ ನಿಮ್ಗೆ ಇರಿಟೇಷನ್ ಆಗುತ್ತೋ ಹಂಗೆಲ್ಲ ನಿಮ್ಗೆ ಇರಿಟೇಷನ್ ಆಗುತ್ತೆ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಆ ತರ ಅನ್ಸ್ಬಿಡುತ್ತೆ. ಈ ನೆಂಟರು ಸಂಬಂಧಿಕರು ಬಂದು ಅದನ್ನ ಹಾಳು ಮಾಡ್ತಾ ಇರ್ತಾರ ಗೊತ್ತಾ, ಅವಾಗ ಸುಮ್ನೆ ಇರ್ತಾರೆ ಮನೆಯವರು. ಬಟ್ ಬೇರೆ ಟೈಮಲ್ಲಿ ಅಯ್ಯೋ ಇದೊಂದು ಪಾಪ ತುಂಬಾ ದಿನದಿಂದ ಕಾಪಾಡ್ಕೊಂಡ್ ಬಂದಿದ್ದಾನೆ, ನೆಂಟರು ಸಂಬಂಧಿಕರು ಬಂದಾಗ ಮಾತ್ರ ಏನೋ ಅವರು ಸೈಲೆಂಟ್ ಆಗ್ಬಿಡ್ತಾರೆ. ಗೊತ್ತಿಲ್ಲ ಏನಕ್ಕೆ, ಬಟ್ ನನಗಂತೂ ಇದು ನಿಜ ಅನ್ಸುತ್ತೆ. ಮನೇಲಿ ನಿಮ್ ನೆಮ್ಮದಿ ಕೆಡಿಸ್ಕೋಬೇಕಾ, ಪೇಷನ್ಸ್ನ ನೀವು ಟೆಸ್ಟ್ ಮಾಡ್ಕೋಬೇಕಾ, ನಿಮ್ ಪರ್ಸನಲ್ ಲೈಫು ಕೆರಿಯರ್ನ ನೀವು ಹಾಳು ಮಾಡ್ಕೋಬೇಕಾ, ನಿಮ್ ನೆಂಟರಿಗೆ ನಿಮ್ ಸಂಬಂಧಿಕರಿಗೆ ನೀವು ಮಾಡೋದನ್ನೆಲ್ಲ ಅಪ್ಡೇಟ್ಸ್ ಕೊಡ್ರಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಉತ್ತರ ಸಿಗದೆ ಇರೋ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಬಿಡುತ್ತೆ ಅನ್ಕೊಂತೀನಿ. ಬಟ್ ಯಾಕೆ ಡಿಸ್ಟರ್ಬ್ ಆಗ್ತೀವಿ, ನೆಮ್ಮದಿ ಕಳ್ಕೊತೀವಿ, ಯಾಕೆ ನಮ್ಗೆ ಇಷ್ಟು ಕೋಪ ಬರುತ್ತೆ, ಗೊತ್ತಿಲ್ಲ ಏನೇನೋ ಇದೆ, ಅದಕ್ಕೆ ಉತ್ತರನೇ ಸಿಗಲ್ವೇನೋ. ಮಜಾ ಏನ್ ಗೊತ್ತಾ, ಯಾವತ್ತೋ ಒಂದಿನ ನೋಡ್ಬಿಟ್ಟು ಅನ್ಕೋತಾರಲ್ಲ, ಅದು ಮಜಾ. ಎಲ್ಲೋ ದೂರ ಇರ್ಬೇಕು, ತಿಂಗ್ಳಿಗೆ ಒಂದ್ಸಲಿನೋ 15 ದಿನಕ್ಕೆ ಒಂದ್ಸಲ ಮನೆಗೆ ಬರ್ಬೇಕು, ಎಲ್ರು ಆರಾಮಾಗಿ ಮಾತಾಡ್ಸ್ಕೊಂಡು ಖುಷಿಯಾಗಿದ್ದು ಹೋಗ್ಬೇಕು. ಎಷ್ಟ್ ಚೆನ್ನಾಗಿರುತ್ತೆ ಗುರು. ನಾವು ನಮ್ಮನೆ, ನಮ್ಮ ಅಪ್ಪ ಅಮ್ಮ ಚೆನ್ನಾಗಿರುತ್ತೆ ಗುರು. ತಂದೆ ತಾಯಿ ನಂಬ್ಕೊಂಡು ಬದುಕಿರೋ ನಾನು.